ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಆಪರೇಷನ್ ಸಿಂಧೂರ್ಗೆ ಆತ್ಮಾಹುತಿ ಡ್ರೋನ್ ಬಳಕೆಯಾಗಿದೆ. ಹೆಮ್ಮೆ ಅಂತ ಹೇಳಿದ್ರೆ ಇವುಗಳನ್ನು ನಿರ್ಮಿಸಲಾಗಿರುವುದು ಬೆಂಗಳೂರಿನಲ್ಲಿ ಆಲ್ಫಾ ಡಿಸೈನ್ ಟೆಕ್ನಾಲಜಿ ಕಂಪನಿ ನಿರ್ಮಿತ ಡ್ರೋನ್ಗಳಿವೆಲ್ಲವೂ ಕೂಡ ಸೂಸೈಡ್ ಡ್ರೋನ್ಗಳಿಗೆ ಸ್ಕೈ ಸ್ಟ್ರೈಕರ್ ಅಂತ ಹೆಸರಿಡಲಾಗಿದೆ. ಟಿವಿ9 ನಲ್ಲಿ ಸ್ಕೈ ಸ್ಟ್ರೈಕರ್ ಡ್ರೋನ್ಸ್ ನ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ತೋರಿಸ್ತೀವಿ. ಜೊತೆಗೆ ಅದರ ವಿಶೇಷತೆ ಏನು ಅನ್ನೋದನ್ನ ಕೂಡ ವಿವರಿಸ್ತೀವಿ. ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಈ ಬಗ್ಗೆ ಬನ್ನಿ ನೋಡೋಣ. ಪಹಲ್ಗಾಮ್ಗೆ ಪ್ರತಿಕಾರವಾಗಿ ಉಗ್ರರನ್ನ ಸತಿಪಡುವ ಮೂಲಕ ಆಪರೇಷನ್ ಸಿಂಧೂರ್ನಲ್ಲಿ ಸಕ್ಸಸ್ ಅಂತ ಭಾರತ ಬದ್ಧವೈರಿ ಪಾಕ್ ಕೂಡ ಈಗ ಸರಿಯಾದ ಬುದ್ಧಿ ಕಲಿಸಿದೆ. ಆದರೆ ಇದರ ನಡುವೆ ಹೆಮ್ಮೆ ಪಡುವಂಥ ವಿಚಾರ ಅಂದರೆ ನಮ್ಮ ಕರ್ನಾಟಕದವರು, ಅದರಲ್ಲೂ ಬೆಂಗಳೂರಿನ ಆಲ್ಫಾ ಡಿಸೈನ್ ಟೆಕ್ನಾಲಜಿ ಅನ್ನೋ ಕಂಪ್ನಿ ಕೂಡ ಈ ಒಂದು ನಮ್ಮ ಆರ್ಮಿಗೆ ಎಷ್ಟು ಮಟ್ಟಿಗೆ ಒಂದು ಸಪೋರ್ಟ್ ಕೊಟ್ಟಿದೆ ಅನ್ನೋದು ಕೂಡ ಒಂದು ಉದಾಹರಣೆ. ಅದು ಕೂಡ ಎಲ್ಲರೂ ಕೂಡ ಒಂದು ಹೆಮ್ಮೆ ಪಡುವಂಥ ವಿಚಾರ. ನೀವೇನು ನೋಡ್ತಾ ಇದ್ದು ಸ್ಕೈ ಸ್ಟ್ರೈಕರ್ ಅಂತ, ಈಗಾಗಲೇ ಹಿಂದೆ ಯೂರೋ ಶೋನಲ್ಲಿ ಕೂಡ ನಾವು ಇದನ್ನು ನಿಮಗೆ ತೋರಿಸಿದ್ವಿ. ನಮ್ಮ ಬೆಂಗಳೂರಿನ ಹೆಮ್ಮೆಯ ಒಂದು ಕಂಪ್ನಿ ಇವತ್ತು ಆರ್ಮಿಗೆ ಒಂದಷ್ಟು ಬೇಕಾದಂತಹ ಎಲ್ಲ ಒಂದು ಎಕ್ವಿಪ್ಮೆಂಟ್ಸ್ನ ಸಪ್ಲೈ ಮಾಡ್ತಾ ಇದ್ದೆ. ಇದು ಏನು ನೋಡ್ತಾ ಇದ್ದಾರೆ, ಇದು ಸೂಸೈಡ್ ಬಾಂಬರು. ಇದನ್ನು ಕೂಡ ಸಪ್ಲೈ ಮಾಡ್ತಿದ್ದು ನಮ್ಮ ಆರ್ಮಿಗೆ ನಮ್ಮ ಬೆಂಗಳೂರಿನ ಕಂಪ್ನಿ ಆಲ್ಫಾ ಕಂಪ್ನಿ. ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಯಾಕಂದರೆ ಅವರಿಂದನೇ ಮಾಹಿತಿ ಪಡೆಯೋಣ. ಈ ಒಂದು ಸಂದರ್ಭದ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಯಾವ ರೀತಿ ಇದಾಯಿತು ಅಂತ ಡೈರೆಕ್ಟರ್ ಆ್ಯಂಡ್ CEO ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಹರಿಪ್ರಸಾದ್ ಅವರು, ನಮ್ಮ ಬೆಂಗಳೂರಿನ ಹೆಮ್ಮೆ ಆದಂಥ ಒಂದು ನಿಮ್ಮ ಒಂದು ಕಂಪ್ನಿಯಿಂದ ಈ ಒಂದು ಸ್ಕೈ ಸ್ಟ್ರೈಕರ್ ಇದೆ, ಅದನ್ನು ಕೂಡ ಬಳಸಿರ್ಬೋದು, ಬಳಸಿಲ್ದೇ ಇರ್ಬೋದು, ಬಟ್ ಸಪ್ಲೈ ಅಂತ ಮಾಡಿದ್ದಾರೆ. ಎಷ್ಟು ಪ್ರೌಡ್ ಫೀಲ್ ಆಗ್ತಾ ಇದೆ ನಿಮಗೆ? ತುಂಬ ಹೆಮ್ಮೆಯ ವಿಚಾರ ಸರ್. ತುಂಬ ಒಂದು ಆತ್ಮವಿಶ್ವಾಸ ಮತ್ತು ಆತ್ಮನಿರ್ಭರತೆ ಎರಡೂ ಆಗ್ತಾಯಿದೆ, ನಮಗೆ ಎರಡೂ ಆಗ್ತಾಯಿದೆ. ಸೊ ಅದರಿಂದ ನಮ್ಮ ಈ ಥರ ಪ್ರಾಡಕ್ಟು ಮತ್ತು ಈ ಥರ ನಮ್ಮ ಮೇಕ್ ಇನ್ ಇಂಡಿಯಾ ಎಫರ್ಟ್ಸ್ ಏನಿದೆ, ಲಾಸ್ಟು 20 ವರ್ಷಗಳಿಂದ ನಾವು ನಮ್ಮ ಕಂಪ್ನಿ ಡಿಫೆನ್ಸ್ಗೆ ಸರ್ವ್ ಮಾಡಿದೆ. ಆ್ಯಂಡ್ ವಿ ವಿಲ್ ಕಂಟಿನ್ಯೂ ಟು ಸರ್ವ್ ಫಾರ್ ಅ ಲಾಂಗ್ ಟೈಮ್ ಟು ಕಮ್. ಆ್ಯಂಡ್ ದಟ್ ವೇ ದಿಸ್ ಇಸ್ ಎ ಗ್ರೇಟ್ ಆ್ಯಂಡ್ ಪ್ರೌಡ್ ಮೂಮೆಂಟ್ ಫಾರ್ ಅಸ್. ಇನ್ನು ನಮ್ಮ ಜೊತೆ ರಾಘವೇಂದ್ರ ಆರೋರ್ ಇದ್ದಾರೆ, ಚೀಫ್ ಆಫೀಸರ್. ಇದ್ರ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ. ಒಂಚೂರು ಎಕ್ಸ್ಪ್ಲೈನ್ ಮಾಡೋದಾದರೆ ಇದರ ಒಂದು ಕಾರ್ಯಕ್ಷಮತೆ ಯಾವ ರೀತಿ ಇತ್ತು, ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿರ್ಬೋದು, ಬೇರೆ ಸಂದರ್ಭದಲ್ಲಿ ಯಾವ ರೀತಿ ಇದನ್ನು ಬಳಸ್ಬೋದು, ಇದರ ಕೆಪಾಸಿಟಿ ಏನು ಅಂತ. ಸೊ ಈ ಲಾಯ್ಟ್ರಿಂಗ್ ಮ್ಯುನಿಷನ್ನ ಬಗ್ಗೆ ಮಾತಾಡಬೇಕಂದ್ರೆ ನೀವು ನೋಡ್ತಾ ಇರೋದು 1:1 ಮಾಡೆಲ್. ನಿಜವಾದ ಲಾಯ್ಟ್ರಿಂಗ್ ಮ್ಯುನಿಷನ್ನು ಇದೇ ಸೈಜಲ್ಲೇ ಇರುತ್ತೆ. ಇದಕ್ಕೆ ಎಲೆಕ್ಟ್ರೋ ಆಪ್ಟಿಕ್ ಪೇಲೋಡ್ ಅಂತೀವಿ ನಾವು. ಇದು ಸೊ ಇದ್ರ ಮೂಲಕ ಇದ್ರ ಮುಖಾಂತರ ನೋಡ್ತಾ ಇರುತ್ತೆ ಎನಿಮಿ ಟಾರ್ಗೆಟನ್ನು. ಸೊ ಎನಿಮಿ ಟ್ಯಾಂಕ್ ಇಲ್ಲಾಂತಾರೆ ಎನಿಮಿ ಕಾನ್ವಾಯ್ ಏನು ಹೋಗ್ತಾ ಇದ್ದರೆ ಇದ್ರ ಕಣ್ಣಲ್ಲಿ ಏನು ಕಾಣಿಸುತ್ತೆ ಅದನ್ನು ಡೈರೆಕ್ಟಾಗಿ ಗ್ರೌಂಡ್ ಕಂಟ್ರೋಲ್ ಸಿಸ್ಟಮ್ ಅಂತ ಇರುತ್ತೆ, ಅವ್ರಿಗೆ ರಿಲೇ ಮಾಡುತ್ತೆ. ಗ್ರೌಂಡ್ ಕಂಟ್ರೋಲ್ ಸಿಸ್ಟಮ್ ಆಪ್ರೇಟರ್ ಹಿಡ್ಕೊಂಡಿರೋರು ಅದನ್ನು ನೋಡ್ತಾರೆ. ಅದರ ನಂತರ ಟಾರ್ಗೆಟು ಎನಿಮಿ ಟಾರ್ಗೆಟನ್ನು ಈಗ ಸ್ಟ್ರೈಕ್ ಮಾಡಬೇಕು ಅಂತ ಅನಿಸಿದ್ರೆ ಇಮಿಡಿಯೇಟಾಗಿ ಈ ಟಾರ್ಗೆಟ್ನ ಸ್ಟ್ರೈಕ್ ಮಾಡಬೇಕು ಅಂತ ಆದರೆ ಇಮಿಡಿಯೇಟಾಗಿ ಬಟನ್ ಒತ್ತಾರೆ. ಇದು ಹೋಗಿಬಿಟ್ಟು ಇದೇ ಹೋಗಿ ಡೈರೆಕ್ಟಾಗಿ ಅದಕ್ಕೆ ಹಿಟ್ ಆಗುತ್ತೆ. ಇದ್ರ ಕೆಳಗಡೆ ಏನು ಬಾಂಬರ್ ಏನು ನಾವು ಹಾಕಲ್ಲ, ಇದ್ರ ಒಳಗಡೆನೇ ಎಕ್ಸ್ಪ್ಲೋಸಿವ್ ಇರುತ್ತೆ. ಇದೇ ಒಂದು ಮಿಸೈಲ್ ಆಗಿಬಿಟ್ಟು ಹೋಗಿ ಆ ಟಾರ್ಗೆಟನ್ನು ಹಿಟ್ ಮಾಡುತ್ತೆ. ಒಂದು ವೇಳೆ ಆ ಟಾರ್ಗೆಟ್ ಹಿಟ್ ಮಾಡೋದು ಬೇಡ, ಅದು ಬೇರೆ ಯಾವುದು ಟಾರ್ಗೆಟ್ ಸಿಗಲಿಲ್ಲ ಅಂತಾದರೆ ಇದನ್ನು ನಾವು ವಾಪಸ್ ತಗೊಂಡು ಬರ್ಬೋದು. ವಾಪಸ್ ರಿಟ್ರೀವ್ ಮಾಡಿಬಿಟ್ರೆ ಇದ್ರ ಕೆಳಗೆ ಏರ್ ಬ್ಯಾಗ್ ಥರ ಒಂದು ದೊಡ್ಡ ಬಲೂನ್ ಓಪನ್ ಆಗುತ್ತೆ. ಆ ಬಲೂನಲ್ಲಿ ಇದು ಲ್ಯಾಂಡ್ ಆಗುತ್ತೆ, ಪುನಃ ರಿಯೂಸ್ ಮಾಡ್ಕೋಬೋದು. ಇದಕ್ಕೆ ಸೈಲೆಂಟ್ ಕಿಲ್ಲರ್ ಅಂತಾರೆ. ಭಾಳ ಸೈಲೆಂಟಾಗಿ ಕೆಲಸ ಮಾಡುತ್ತೆ. ಇದು ಬ್ಯಾಟ್ರಿ ಆಪರೇಟೆಡ್, ಸೌಂಡೇ ಮಾಡಲ್ಲ. ಮತ್ತು ಅತಿ ಚಿಕ್ಕ ಫಾರ್ಮ್ ಫ್ಯಾಕ್ಟರ್ ಇರೋದ್ರಿಂದ ವೈರಿ ರಡಾರ್ಗಳ ಕಣ್ಣಿಗೂ ಕಾಣಿಸಲ್ಲ ಇದು. ಸೊ ಭಾಳ ಚಿಕ್ಕದಾಗಿರುತ್ತೆ ಇದು. ಆ ನೈಟ್ ಟೈಮಲ್ಲಂತೂ ಹೋದ್ರಂತೂ ಯಾರಿಗೂ ಗೊತ್ತೇ ಆಗಲ್ಲ. ಟಾರ್ಗೆಟನ್ನು ಸ್ಟ್ರೈಕ್ ಮಾಡೋ ತನಕ ಯಾರಿಗೂ ಗೊತ್ತೇ ಆಗಲ್ಲ. ಸೊ ಆಲ್ಮೋಸ್ಟ್ 100% ಸಕ್ಸಸ್ ರೇಟು. ಸೊ ಇದು ನಾವು ಭಾರತದ ಪಡೆಗಳಿಗೆ ಸಪ್ಲೈ ಮಾಡಿದ್ವಿ ಅಂತ ಒಂದು ಹೇಳೋಕ್ಕೆ ಭಾಳ ಹೆಮ್ಮೆ ಪಡ್ತೀವಿ ನಾವು. ಬೆಂಗಳೂರಿನ ಒಂದು ಸಂಸ್ಥೆ ಮಾಡಿದಂತಹ ಈ ಒಂದು ಸ್ಕೈ ಸ್ಟ್ರೈಕರ್ ಏನಿದೆ ಅದು ಇವತ್ತು ನಮ್ಮ ಯುದ್ಧದಲ್ಲಿ ಬಳಸಿದ್ದಾರೆ ಅಂತ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಹೆಮ್ಮೆ ಪಡುವಂಥ ಅದರ ಕೆಪಾಸಿಟಿ ಅನ್ನೋದು ಕೂಡ ಅದು ಪ್ರೂವ್ ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, ಟಿವಿ9 ಬೆಂಗಳೂರು.